ಪ್ರೇಸ್ ಗಾಡ್. ಸತ್ಯ ನಿಮಗೆ ಬಿಡುಗಡೆ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಆಸರೆ ಚಾನಲ್ನಲ್ಲಿ ಪ್ರಸಾರವಾಗುವ ಈ ಮಹತ್ವವಾದಂತಹ ಒಳ್ಳೆಯ ಶ್ರೇಷ್ಠವಾದಂತಹ ಕಾರ್ಯವನ್ನು ಯಾವಾಗಲೂ ನೋಡಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಹ ಎಲ್ಲ ದೇವಜನರಿಗೂ ಈ ಸಂದೇಶ ಕೇಳುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತಿದ್ದೇನೆ. ನಮ್ಮ ಮಧ್ಯದಲ್ಲಿ ಪೀಟರ್ ಕಾರ್ಟರ್ಸ್ ಅವರಿದ್ದಾರೆ, ಸೇವಕರು. ಇವತ್ತು ದೇವರು ಅವರ ಮುಖಾಂತರವಾಗಿ ಯಾವ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸ್ತಾರೆ, ಈ ವಾಕ್ಯಗಳ ಮುಖಾಂತರ ಇವತ್ತು ನಾವು ಧ್ಯಾನಿಸೋಣ. ಇವತ್ತು ಪರ್ವತ ಪ್ರಸಂಗದಲ್ಲಿ ನಾವು ನೋಡುವ ಐದನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡುವ. ಮತ್ತೆ 8ನೇ ವಾಕ್ಯ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಯೇಸು ಕ್ರಿಸ್ತಂತೆ ನಮ್ಮ ಚಿತ್ತ ಅಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆ ನಿರ್ಮಲವಾಗಿ ಯಾರು ಕಾಪಾಡಿಕೊಳ್ತಾರೋ ಅವ್ರು ಧನ್ಯರಾಗ್ತಾರೆ. ಎಷ್ಟು ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸಿನ ಆಲೋಚನೆಗಳನ್ನು, ನಮ್ಮ ಹೃದಯ ಆತ್ಮವನ್ನು ನಿರ್ಮಲತೆಯಲ್ಲಿ ಪರಿಶುದ್ಧದಲ್ಲಿ ಕಾಪಾಡಿಕೊಳ್ಳುವವರು ಅವ್ರು ಧನ್ಯರು. ಅವರು ದೇವರ ದರ್ಶನವನ್ನು ನೋಡುವರು ಎಂಬುದಾಗಿ. ಓಕೆ, ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧ ದೇವರ ದರ್ಶನ, ಪರಿಶುದ್ಧ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಹೃದಯ ನಿರ್ಮಲವಾಗಿ ಅಥವಾ ಪರಿಶುದ್ಧರಾಗಿ ಇರಬೇಕೆಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಓಕೆ, ಈಗ ಈ ವಾಕ್ಯದ ಅನುಸಾರವಾಗಿ ನಿರ್ಮಲ ಚಿತ್ತರು ಧನ್ಯರು, ಅವರು ಮಾತ್ರ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. ಹೌದು, ಅಂದ್ರೆ ಪರಿಶುದ್ಧತೆ ಬೇಕು. ಹೌದು, ಮತ್ತೆ ಏನು ಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ನಿರ್ಮಲರಾಗಿದ್ರೆ ದೇವರು ಅವರಿಗೆ ಕಾಣ್ಲಿಕ್ಕೆ ಸಿಗ್ತಾನೆ. ಹೌದು ಅಲ್ವಾ? ಅದಕ್ಕಾಗಿ ನಿರ್ಮಲ ಚಿತ್ತರು ಧನ್ಯರು. ಈಗ ದೇವರು ಅದೇ ತುಂಬಾ ಜನರು ಬಯಸ್ತಾ ಇದ್ದಾರೆ ಲೋಕದಲ್ಲಿ, ನಾವು ದೇವರನ್ನು ನೋಡಬೇಕು, ನಾನು ದೇವರನ್ನು ನೋಡಬೇಕು. ಯಾವ ರೀತಿ ಅವರಿಗೆ ನೀವು ವಾಕ್ಯಗಳ ಮುಖಾಂತರ ಹೇಳ್ಬೋದು, ಅವರು ದೇವರನ್ನು ನೋಡ್ಲಿಕ್ಕೆ ಯಾವ ರೀತಿ ಆಗ್ತದೆ? ಫಸ್ಟಾಗಿ ಒಬ್ಬರು ದೇವರು ನೋಡಬೇಕಾದ್ರೆ ಮೊದಲು ಅವ್ರು ತಿಳ್ಕೊಳ್ಬೇಕು, ತಾವು ಪಾಪಿಗಳೆಂದು ಅವ್ರು ತಿಳ್ಕೊಳ್ಬೇಕು. ತಾವು ಪಾಪಿಗಳು, ದೇವರು ಪರಿಶುದ್ಧವನು. ಆ ಪರಿಶುದ್ಧ ದೇವರು ನಮ್ಮ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ಆ ರಕ್ತವನ್ನು ನಾವು ನಂಬುವುದಾದರೆ, ಆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ತಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ, ಆ ಯೇಸು ರಕ್ತವು ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ ಎಂಬುದೇ ಒಬ್ಬನು ನಂಬುವುದಾದರೆ ಅವನು ತನ್ನೆಲ್ಲ ಪಾಪಗಳು ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತನ ಮುಂದೆ ಅರಿಕೆ ಮಾಡಬೇಕು. ಆಗ ಯೇಸು ರಕ್ತವನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆ ನಂಬಿಕೆಯ ಮುಖಾಂತರ ಒಬ್ಬ ವ್ಯಕ್ತಿಯು ಪರಿಶುದ್ಧನಾಗಲಿಕ್ಕೆ ಸಾಧ್ಯವಾಗ್ತದೆ. ಆಗ ಒಬ್ಬ ವ್ಯಕ್ತಿ ದೇವರ ಯೇಸು ನಂಬಿಕೆ ಇಡ್ತಾನೋ, ಆ ನಂಬಿಕೆ ಮುಖಾಂತರ ಅವನ ಆತ್ಮ ಯೇಸು ರಕ್ತದ ಮುಖಾಂತರ ಪರಿಶುದ್ಧವಾಗ್ತದೆ. ತುಂಬ ಜನರು ಧ್ಯಾನಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಅಂದರೆ ಒಂದು ಬೆಟ್ಟ ಗುಡ್ಡಗಳಿಗೆ ಹೋಗ್ತಾರೆ, ಅಥವಾ ದೇವರನ್ನು ಹುಡುಕುತ್ತಾ ಬೇರೆ ಬೇರೆ ಪ್ರಾಂತ್ಯಗಳ ಸ್ಥಳಗಳಿಗೆ ಹೋಗ್ತಾರೆ. ಓಕೆ, ಈಗ ನೀನು ಕೇಳಿದ್ದೀರಿ ಆ ಸಂತ ಭಕ್ತರ ಪಾದಗಳಿಗೆ ಹೋಗುವಂಥದ್ದು, ಮತ್ತೆ ಇಲ್ಲಿ ದೇವರು ಸಿಗ್ತಾರೆ, ಅಲ್ಲಿ ದೇವರು ಸಿಗ್ತಾರೆ ಅಂತ ಓಡುವಂಥ ಜನರಿದ್ದಾರೆ. ಹಾಗಾದರೆ ಅವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟ? ಅಂದರೆ ದೇವರು ಅಲ್ಲೆಲ್ಲ ಸಿಗ್ತಾನ, ಅಥವಾ ನಾವು ದೇವರು ಎಲ್ಲಿ ಕಂಡುಕೊಳ್ಬಹುದು? ದೇವರು ಅಲ್ಲಿ ಇಲ್ಲಿ ಸಿಗುದಲ್ಲ, ದೇವರು ಎಲ್ಲ ಕಡೆಯಲ್ಲಿಯೂ ಇದ್ದಾನೆ. ಆ ದೇವರು ಒಬ್ಬನೇ ಯೇಸು ಕ್ರಿಸ್ತನು ಆಗಿದ್ದಾನೆ. ಅವನು ಸಂಪೂರ್ಣ ಹೃದಯದಿಂದ ತಾನು ಪಾಪಿ ಎಂದು ಒಪ್ಪಿಕೊಂಡು ಆ ಪಾಪಕ್ಕೆ ರಕ್ತದಾರಿ ಕೊಟ್ಟ ಯೇಸು ಒಬ್ಬನೇ ತಿಳಿದುಕೊಂಡು ಯೇಸು ಸುವಾರ್ತೆಯನ್ನು, ಹೌದು, ಈ ಟಿವಿ ಮಾಧ್ಯಮದ ಮುಖಾಂತರ ಯೇಸು ಸುವಾರ್ತೆಯು ಎಲ್ಲರಿಗೆ ತಲುಪುತ್ತಾ ಉಂಟು, ಅಥವಾ ಈ ಸತ್ಯವೇದ ಪತ್ರಿಕೆಗಳಲ್ಲಿ ಸಿಗ್ತಾ ಉಂಟು. ಈ ಸತ್ಯವೇದನ್ನು ಓದಿಕೊಂಡು ಅಥವಾ ಈ ಸುವಾರ್ತೆ ಕೇಳಿಕೊಂಡು ತಾನು ಪಾಪಿ ಎಂದು ಒಪ್ಪಿಕೊಂಡು ಯೇಸು ಕ್ರಿಸ್ತನೊಬ್ಬನೇ ಕರ್ತನ ಒಡೆಯನ್ನು ಅಂಗೀಕಾರ ಮಾಡಿದ್ದಾದರೆ ಅವರಿಗೆ ಯೇಸು ಕ್ರಿಸ್ತನು ಪ್ರಕಟಗೊಳ್ಳುತ್ತಾನೆ, ಅವನಿಗೆ ಯೇಸು ಕ್ರಿಸ್ತನು ಸಿಗುತ್ತಾನೆ. ಅವನ ನಂಬಿಕೆಯಿಂದ ಅವನ ಆತ್ಮ ಶುದ್ಧೀಕರಿಸಲ್ಪಡುತ್ತದೆ. ಆನಂತರ ಅವನು ದಿನೇ ದಿನೇ ಪರಿಶುದ್ಧ ಜೀವನ ಮಾಡಲಿಕ್ಕೆ ಉಂಟು. ಅದೇ ಒಂದು ಸಲ ಅವನು ಯೇಸು ನಂಬಿಕೆ ಇಡುವಾಗ ಆ ನಂಬಿಕೆ ಮೂಲಕ ಅವನ ಆತ್ಮ ಯೇಸು ರಕ್ತ ಪರಿಪೂರ್ಣ ಶುದ್ಧೀಕರಿಸ್ತದೆ. ಹಾಗಂತ ಅವರೀಗ ಕೆಲವರೆಲ್ಲ, ಈಗ ನಾನು ಹೇಳಿದ್ದೆ ಅಲ್ವಾ, ಅಲ್ಲಿ ಹೋಗುವ ಅಂದ್ರೆ ಈಗ ಧ್ಯಾನಕ್ಕಾಗಿ ಹಿಮಾಚಲಕ್ಕೆ ಹೋಗ್ತಾರೆ, ಅಥವಾ ಹೆಂಡತಿ ಮಕ್ಕಳನ್ನ ಕುಟುಂಬವನ್ನು ಬಿಟ್ಟು ಹೋಗ್ತಾರೆ. ಕೆಲವರು ಅಂದ್ರೆ ಈ ಲೋಕದಲ್ಲಿ ಇದ್ರೆ ಇಲ್ಲಿ ನನಗೆ ಸಮಾಧಾನ ಸಿಗುವುದಿಲ್ಲ, ಬೇರೆ ಕಡೆ ಹೋಗಿ ಏನು ಯಾರು ಇಲ್ಲದ ಕಾಡು ಪ್ರಾಂತ್ಯಗಳಿಗೆ ಹೋಗಿ ನಾನು ಧ್ಯಾನ ಮಾಡ್ತೇನೆ, ದೇವರು ನನಗೆ ಸಿಗ್ತಾನೆ ಅಂತ ಹೇಳಿ ಅನ್ನುವರು ಇರ್ತಾರೆ. ಈ ರೀತಿಯಾಗಿ ಧ್ಯಾನ ಮಾಡುವುದಂದ್ರೆ ಏನು ಪ್ರಯೋಜನ ಉಂಟು? ಅಲ್ಲಿ ಏನು ಪ್ರಯೋಜನ ಇಲ್ಲ. ಅಲ್ಲಿ ಯಾರು ಧ್ಯಾನ ಮಾಡಿ ದೇವರು ಸಿಗುವುದಿಲ್ಲ, ದೇವರು ಸಿಗುವುದು ಇಲ್ಲ. ದೇವರನ್ನು ಸಂಪೂರ್ಣ ಹೃದಯದಿಂದ ಯಾರು ಹುಡುಕುತ್ತಾರೋ, ಮನಸ್ಸಿಂದ ಯಾರು ಹುಡುಕುತ್ತಾರೋ ಅವರಿಗೆ ಮಧ್ಯೆ ಸಿಗ್ತಾನೆ. ದೇವರನ್ನು ಹುಡುಕಬೇಕು. ಅಲ್ಲಿ ಹೋಗಿ ದೇವರು ಸಿಗುವುದಿಲ್ಲ, ದೇವರನ್ನು ಹುಡುಕಬೇಕು, ವಾಕ್ಯದ ಮುಖಾಂತರ ಹುಡುಕಬೇಕು.
ಜೀವನ ದೇವರನ್ನು ಹುಡುಕುವುದಾದರೆ ಅವರಿಗೆ ದೇವರು ವಾಕ್ಯದ ಮುಖಾಂತರ ಸಿಗ್ತದೆ. ದೇವರ ವಾಕ್ಯ, ಈ ಸತ್ಯವೇದ ವಾಕ್ಯ ಇಡೀ ಮಾರುಕಟ್ಟೆಯಲ್ಲಿ ಅತ್ಯಂತ ಮಾರುವಂಥ ಒಂದು ಪುಸ್ತಕವಾಗಿದೆ. ಯಾರು ಈ ಸತ್ಯವೇದನ್ನು ತೆಗೆದುಕೊಂಡು ಈ ಸತ್ಯವನ್ನು ಓದುತ್ತಾರೋ, ಇದನ್ನು ಹುಡುಕುತ್ತಾರೋ, ಈ ವಾಕ್ಯವು ಎಲ್ಲ ವಾಕ್ಯವು ಯೇಸುವಿನ ಬಗ್ಗೆ ತಿಳಿಸ್ತದೆ. ಈಗ ನಾನು ಹೇಳುವಂಥದ್ದು ನಿರ್ಮಲ ಚಿತ್ತರು ಅಂದ್ರೆ ಈ ಧ್ಯಾನಗಿನ ಮಾಡುವುದರಿಂದ ಅವರಿಗೆ ನಿರ್ಮಲತ್ವ ಬರ್ತದ? ಇಲ್ಲ, ಬಿಲ್ಕುಲ್ ಬರೋದಿಲ್ಲ. ಅಥವಾ ಅವರಿಗೆ ಪರಿಶುದ್ಧತೆ ಬರೋದಿಲ್ಲ. ಅಂದ್ರೆ ದೇವರು ಯೇಸು ಕ್ರಿಸ್ತನ್ನು ಬಿಟ್ಟು ಈ ರೀತಿಯಾಗಿ ಮಾಡುವುದಿಲ್ಲ, ಪರಿಶುದ್ಧ ಬರೋದಿಲ್ಲ. ಅಂದ್ರೆ ಯಾಕೆ ಯೇಸುವನ್ನು ನಂಬುವಾಗ ಪರಿಶುದ್ಧತೆ ಬರ್ತದೆ? ಯಾಕಂದ್ರೆ ಪಾಪ ತೊಳೆಯಬೇಕಾದ್ರೆ ರಕ್ತ ಬೇಕು. ಆ ಯೇಸು ರಕ್ತದಲ್ಲಿ ಮಾತ್ರ ನಮ್ಮ ಪಾಪಗಳು ಪರಿಪೂರ್ಣ ತೊಳೆಯಲ್ಪಡುತ್ತದೆ. ಅದು ತೊಳೆದು ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸ್ತದೆ. ಆಗ ಮಾತ್ರ ದೇವರು ನೋಡ್ಲಿಕ್ಕೆ ಆಗ್ತದೆ. ಎಷ್ಟಂಗ ನಮ್ಮ ಮನಸ್ಸಾಕ್ಷಿ ಶುದ್ಧೀಕರಿಸಪಡೋದಿಲ್ಲೋ ಅಷ್ಟಂಗ ದೇವರು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಮನಸ್ಸು ಶುದ್ಧೀಕರಿಸುವುದು ಪವರ್ ರಕ್ತಕ್ಕೆ ಮಾತ್ರ ಉಂಟು, ಆ ಯೇಸು ರಕ್ತದಲ್ಲಿ ಮಾತ್ರ ಉಂಟು. ವಿನ ಬೇರೆ ಯಾವ ಧ್ಯಾನದಲ್ಲಿಯೂ ಯಾವುದಲ್ಲಿಯೂ ಯಾವ ದೇಹ ದಂಡನಲ್ಲಿಯೂ ಪಾಪ ಪರಿಹಾರವುದಿಲ್ಲ, ಆತ್ಮ ಶುದ್ಧೀಕರಣ ಆಗೋದಿಲ್ಲ. ಓಕೆ. ಈಗ ನಿರ್ಮಲತ್ವ ಅಂದ್ರೆ ದೇವರನ್ನು ನೋಡ್ಬೋದು. ಹೌದು, ನಿರ್ಮಲ ಹೃದಯ. ಹೌದು. ಈಗ ನಾವು ಲೋಕದಲ್ಲಿ ಇದ್ದೇವೆ, ಈಗ ನಮ್ಮನ್ನು ದೇವರನ್ನು ನೋಡಬೇಕು. ಹೌದು. ಅದಕ್ಕೆ ಯಾವ ರೀತಿ ಮಾರ್ಗಗಳು? ದೇವರು ನೋಡಬೇಕಾದಿಷ್ಟೇ, ನಾವು ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟುಕೊಂಡು ಆ ಸುವಾರ್ತೆಯನ್ನು ಯಾರು ಅಂಗೀಕಾರ ಮಾಡಿ ಈ ದೇವರ ವಾಕ್ಯವನ್ನು ಅಗ್ಗುರಾಟಿ ಯಾರು ಧ್ಯಾನ ಮಾಡ್ತಾರೋ, ಇದು ಹುಡುಕುತ್ತಾರೋ, ಈ ವಾಕ್ಯದ ಮುಖಾಂತರ ಅವರು ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ. ಈ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ವಾಕ್ಯವನ್ನು ನಾವು ತಿಳಿದುಕೊಳ್ತೇವೆ, ಎಷ್ಟು ವಾಕ್ಯವನ್ನು ಓದ್ತೇವೆ, ಅಷ್ಟು ದೇವರು ನಮಗೆ ವಾಕ್ಯದ ಮುಖಾಂತರ ಆತನ ಬಗ್ಗೆ ನಮಗೆ ಪ್ರಕಟಣೆ ಕೊಡುವವನಾಗಿದ್ದಾನೆ. ಮತ್ತು ನಾವು ಟಿವಿ ಮಾಧ್ಯಮದ ಕಲಿದ ಮುಖಾಂತರವೂ ಈ ವಾಕ್ಯದ ಮುಖಾಂತರ ಯಾರು ಕೇಳ್ತಾರೋ ಅವರಿಗೆ ದೇವರ ಬಗ್ಗೆ ತಿಳುವಳಿಕೆ ದೇವರು ಕೊಡುವನಾಗಿದೆ. ಈ ಮೂಲಕ ನಾವು ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ಆ ವಾಕ್ಯದ ಪ್ರಕಾರ ನಡೆಯುವಾಗ ದೇವರು ನಮಗೆ ಪ್ರತ್ಯಕ್ಷನಾಗ್ತಾನೆ. ದೇವರ ಆಶೀರ್ವಾದ, ದೇವರ ಆತ್ಮನ ಸಂದರ್ಶನ, ದೇವರ ಆತ್ಮನ ಒಂದು ಮುಟ್ಟುವಿಕೆ, ಆ ಪರಿಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಲೋಕದಲ್ಲಿ ಜನರೆಲ್ಲ ಮಾಡ್ಕೊಳ್ತಾರೆ ಕೆಲವೊಂದು ಸಂಗತಿಗಳು, ಅಂದರೆ ಮೂರ್ತಿಗಳನ್ನು ಮಾಡ್ಕೊಳ್ತಾರೆ ಅಥವಾ ಫೋಟೋಗಳನ್ನು ಮಾಡ್ಕೊಳ್ತಾರೆ. ಈ ದೇವರ ಫೋಟೋ ಹೀಗೆ ಇದೆ, ದೇವರು ಹೀಗೆ. ಹಾಗಾದ್ರೆ ಅವ್ರಿಗೆ ದೇವರು ನಾವು ವಾಕ್ಯ ಮಾಡ್ಬೇಕಂತಿಲ್ಲ, ಪ್ರಾರ್ಥನೆ ಮಾಡ್ಬೇಕಂತಿಲ್ಲ, ಅದೇ ದೇವರು ಸಿಗ್ತಾರಲ್ಲ ಅವರಿಗೆ. ಅದು ಜೀವಂತ ದೇವರು ಅವರಿಗೆ ಸಿಗುವುದಿಲ್ಲ. ಜೀವಂತ ನೋಡಿ, ಲೋಕ ತುಂಬ ದೇವರಿದ್ದಾರೆ. ಅದೇ ಜೀವಂತ ದೇವರು ಸಿಗಬೇಕಾದ್ರೆ ಯಾರು ಹೃದಯದಿಂದ ಸೃಷ್ಟಿಕರ್ತ ಒಬ್ಬನಿದ್ದಾನೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಸೃಷ್ಟಿಕರ್ತ ಒಬ್ಬನೇ, ಅದು ಜೀವಂತ ದೇವರಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಆಗಿದ್ದಾನೆ. ಯಾರು ಆತನು ಹುಡುಕುತ್ತಾರೋ, ವಾಕ್ಯದ ಮುಖಾಂತರ ಹುಡುಕುತ್ತಾರೋ, ಹೃದಯ ಹುಡುಕುತ್ತಾರೋ, ಅವರಿಗೆ ಮಾತ್ರ ಜೀವಂತ ದೇವರು ಸಿಗುತ್ತಾನೆ ವಿನ ಆ ರೀತಿಯಲ್ಲಿ ಆ ಜೀವಂತ ದೇವರ ಅವರಿಗೆ ಸಿಗುವುದಿಲ್ಲ. ಅಂದ್ರೆ ಇದು ಮನುಷ್ಯರ ಕೈ ಕೆಲಸವಾಗಿದೆ. ಇದು ಮನುಷ್ಯನ ಮಾಡಿದ್ದು, ಮನುಷ್ಯರ ಕೈಯಿಂದ ಮಾಡಿದಂತಹ ಒಂದು ಆಕಾರಗಳು ಬಿಟ್ರೆ ಜೀವ ಸ್ವರೂಪನಾದ ದೇವರು ಅಲ್ಲ. ಜೀವ ಸ್ವರೂಪನ ದೇವರನ್ನು ನಾವು ನೋಡಬೇಕಾದ್ರೆ ನಿರ್ಮಲತ್ವವು ಬೇಕೇ ಬೇಕು ಅಲ್ವಾ? ನಿರ್ಮಲತ್ವ ಅಂದ್ರೆ ಪರಿಶುದ್ಧತೆ, ಹೌದು, ನಿತ್ಯ ಜೀವಿತ, ಹೌದು, ಮಹಿಮೆಯ ಜೀವಿತ, ಹೌದು ಅಲ್ವಾ? ನಿರ್ಮಲತ್ವ ಬರುವುದು ಯೇಸುವನ್ನು ಯಾವಾಗ ಅಂಗೀಕರಿಸ್ತಾರೆ, ಹೌದು, ಆವಾಗ ಮಾತ್ರ. ಯಾಕಂದ್ರೆ ಯೇಸುವೇ ನಿಜವಾದ ದೇವರು, ಆತನೇ ನಮಗಾಗಿ ತ್ಯಾಗವನ್ನು ಮಾಡಿದ್ದಾನೆ. ಆತನು ನಮ್ಮ ಪಾಪ ಅಪರಾಧಗಳನ್ನು ಎಲ್ಲ ಹೊತ್ತುಕೊಂಡು ಶಿಲುಬೆಯಲ್ಲಿ ಇಲ್ಲದಂತೆ ಮಾಡಿ ಸೈತಾನನ ತಲೆಯನ್ನು ಜಯಿಸಿ ಆತನು ಲೋಕದಲ್ಲಿ ಜಯಿಸಿದ್ದಾನೆ, ಹೌದು ಅಲ್ವಾ? ಅದಕ್ಕೆ ಈಗ ಆ ನಿರ್ಮಲ ಹೃದಯದವರು ಮಾತ್ರ ದೇವರನ್ನು ನೋಡ್ಲಿಕ್ಕೆ ಆಗ್ತದೆ ಅಲ್ವಾ? ಈಗ ದೇವರಲ್ಲಿ ಬಂದ ಮೇಲೆ ಆ ನಿರ್ಮಲತ್ವವನ್ನು ಕಾಪಾಡಿಕೊಳ್ಳುವುದು ಹೇಗೆ? ದೇವರ ಕಡೆಗೆ ಬಂದ ನಂತರ ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ಮತ್ತು 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. 2 ಕೊರಿಂಥಿಯನ್ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ರಿಂದ 18 ವಾಕ್ಯ ಮತ್ತು 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಧ್ಯಾನ ಓದಿ 6ನೇ ಅಧ್ಯಾಯದಲ್ಲಿ 16ರಿಂದ 18. ಹೌದು. ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರಗಳಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಕಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರಿಯರು ಆಗಿರುವೆರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ನೋಡಿ, 17ನೇ ವಾಕ್ಯದಲ್ಲಿ, ಆದ್ದರಿಂದ ಅನ್ಯಜನರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವ ವಿಗ್ರಹಾರ್ಧನಾಗಲಿ ಯಾವ ಪಾವ ಮುಟ್ಟದಿರಿ ಎಂದು ಕರ್ತನು ಹೇಳ್ತಾನೆ. ನೋಡಿ, ಯಾರು ಈ ಅನ್ಯ ಜನರು ಮಾಡುವ ವಿಗ್ರಹಾರ್ಧನ ಸಂಪೂರ್ಣ ಪ್ರತ್ಯೇಕವಾಗಿಕೊಂಡು ದೇವರ ಜನರೊಟ್ಟಿಗೆ ಸೇರಿ ದೇವರ ಆರಾಧನೆ ಮಾಡ್ತಾರೋ ಮತ್ತು ಅಶುದ್ಧ ವಿಗ್ರಹಾರ್ಧನೆ ಅಶುದ್ಧ ಎಲ್ಲ ಪಾಪ ಬಿಟ್ಬಿಡ್ತಾರೋ, ಆಗ ದೇವರು ಅವ್ರು ಸೇರಿಸಿಕೊಳ್ತಾನೆ, ದೇವರ ತಂದೆ ಆಗ್ತಾನೆ. ಮತ್ತು ಈ ವಾಗ್ದಾನದಿಂದ 7ನೇ ಅಧ್ಯಾಯ 1ನೇ ವಾಕ್ಯ ಓದಿ. 7ನೇ ಅಧ್ಯಾಯ 1ನೇ ವಾಕ್ಯ.
ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಯತ್ನ ಮಾಡಿಬಿಡಿ. ಯೇಸು ಕ್ರಿಸ್ತನ ನಂಬಿಕೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಒಂದು ಸಾರಿ ನಮ್ಮ ಆತ್ಮ ಶುದ್ಧೀಕರಿಸ್ತದೆ. ಮತ್ತು ಶುದ್ಧೀಕರಣ ಮಾಡಿದ ನಂತರ ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಪಾಪಗಳು ನಮ್ಮ ಆತ್ಮೆಗೆ ನಮ್ಮ ಮನಸ್ಸಿಗೆ ಅಂಟುಕೊಳ್ಳುತ್ತವೆ. ಅದೇ ನಾವು ಪ್ರತಿನಿತ್ಯ ಏನು ಮಾಡಬೇಕು? ವಾಕ್ಯವನ್ನು ಓದುವವರಾಗಬೇಕು. ವಾಕ್ಯನ ಧ್ಯಾನ ಮಾಡುವಾಗ ಈ ವಾಕ್ಯ ಏನಿರ್ತದೆ, ನಮ್ಮ ಮನಸ್ಸನ್ನು ಅದು ವಿವೇಚನೆ ಮಾಡ್ತದೆ. ನಮ್ಮಲ್ಲಿ ಪಾಪ ಇರುವುದಾದರೆ ಈ ವಾಕ್ಯ ಏನು ಮಾಡ್ತದೆ, ನಮಗೆ ತೋರಿಸಿಕೊಡುತ್ತೆ. ಆಗ ನಾವು ಪಾಪನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಆಗ ಎಷ್ಟು ರಕ್ತವು ಈ ದೇವರ ವಾಕ್ಯ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿದೆ. ಅದನ್ನು ದಿನಾಲು ಪ್ರಯತ್ನ ಮಾಡಬೇಕು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ. ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡುತ್ತಾರೆ, ವಾಕ್ಯ ಓದುತ್ತಾರೆ, ವಾಕ್ಯ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಸಣ್ಣ ಸಣ್ಣ ಪಾಪಗಳು ವಾಕ್ಯದಲ್ಲಿ ದೇವರು ತೋರಿಸಿಕೊಡುವಾಗ ಪಶ್ಚಾತ್ತಾಪಡ್ತಾರೋ, ಆವಾಗ ಡೇ ಬೈ ಡೇ ಪರಿಶುದ್ಧ ಜೀವನ ಮಾಡಲಿಕ್ಕೆ ನಾವು ಸಕ್ತರಾಗುತ್ತೇವೆ. ಅಂದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ಹೌದು, ಕೆಲವೊಂದು ಸಲ ಪಾಪಗಳು ಆಗುವುದುಂಟು. ಹೌದು ಅಲ್ವಾ? ಹೌದು, ಅದನ್ನು ನಾವು ಅರಿಕೆ ಮಾಡ್ಕೊಳ್ಳೋದು. ಅಂದ್ರೆ ಕೆಲವರು ಹೇಳ್ತಾರೆ ಅದು ಇಲ್ವೇ ಇಲ್ಲ, ಪಾಪ ಆಗುವುದೇ ಇಲ್ಲ ಅಂತ ಹೇಳಿ. ದೇವರ ವಾಕ್ಯದ ಯಾರು ನಲ್ಲಿ ಪಾಪ ಇವಿಲ್ಲ ಅಂತ ಹೇಳ್ತಾರೋ ಅವ್ರು ತಮ್ಮನ್ನು ಮೋಸಪಡಿಸಿಕೊಳ್ತಾರೆ. ದೇವರ ವಾಕ್ಯದ ಯಾವನಲ್ಲಿ ಪಾಪ ಇಲ್ಲ, ಯಾಕಂದರೆ ನಾವು ಈ ರಕ್ತ ಜೀವಿಸುವಾಗ ನಮ್ಮ ರಕ್ತದಲ್ಲಿರುವ ಶರೀರವೇ ರಕ್ತವೇ ಪಾಪದ ರಕ್ತವಾಗಿದೆ. ಮತ್ತು ಲೋಕದಲ್ಲೇ ಪಾಪ ಉಂಟು. ಅದು ನಾವು ಪಾಪ ಮಾಡಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ರಕ್ತಾಂಶ ನಮ್ಮಲ್ಲಿ ಇದ್ದ ನಿಮಿತ್ತವಾಗಿ ನಾವು ದೊಡ್ಡ ಪಾಪ ಮಾಡದಿದ್ದರೂ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಬಾಯಿ ಮಾತಲ್ಲಿ ಅನೇಕರು ಪಾಪದಲ್ಲಿ ಬೀಳುವುದು ಉಂಟು ಎಂಬುದು ದೇವರ ವಾಕ್ಯ ಹೇಳ್ತದೆ. ದೀಕ್ಷಾಸ್ನಾನ ಆಗಿದೆ ಅಲ್ವಾ? ದೀಕ್ಷಾಸ್ನಾನ ಆಗಿದ ನಂತರ ದೀಕ್ಷಾಸ್ನಾನ ನಾವು ಸಂಪೂರ್ಣ ಹೂಳಲ್ಪಡುವುದು. ಹೌದು ಅಲ್ವಾ? ಹೌದು. ನಾವು ಮತ್ತೆ ಶರೀರವು ಲೋಕಕ್ಕೆ ಸತ್ತು ಹೋಯಿತು, ನಾವು ಎದ್ದಲ್ಪಡುವಂತದ್ದು ಆತ್ಮಿಕವಾದಂತ ಪುನರುತ್ಥಾನ ಆಗ್ತದೆ ಅಂತ ನಂಬಿಕೆ ಆಯ್ತು. ಈಗ ಪಾಪಗಳು ಉಂಟಾಗುವುದಂದ್ರೆ ನೀವು ಹೇಳುವ ಹಾಗೆ ಈಗ ದೇವರ ವಾಕ್ಯಾನುಸಾರ ನಾವು ಶರೀರದಲ್ಲಿ ಇದ್ದೇವೆ. ಹೌದು ಅಲ್ವಾ? ಹೌದು. ಅಮರತ್ವ ಶರೀರದಲ್ಲ. ಹೌದು ಅಲ್ವಾ? ಹೌದು. ನಾವು ಈಗ ಏನು ಈ ಶರೀರವು ತೆಗೆಯಲ್ಪಡುವ ತನಕ ಅಲ್ವಾ, ಶರೀರದಿಂದ ಹೊರಗೆ ಬರುವ ತನಕ ಈ ಶರೀರದಲ್ಲಿ ಇರುವಂತ ಕೆಲವು ಸ್ವಭಾವಗಳು ಆತ್ಮಿಕ ಜೀವಿತಕ್ಕೆ ತಡೆ ಕೊಡ್ತಾವೆ. ಆವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು, ಆಗತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆಗಬಹುದು. ಆವಾಗ ನಾವು ಯಾವಾಗಲೂ ನಿರ್ಮಲತ್ವವನ್ನು ಧರಿಸಿಕೊಳ್ಬೇಕು ಅಲ್ವಾ? ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಣ ಮಾಡಿಕೊಂಡು ದೇವರ ವಾಕ್ಯದ ಅನುಸಾರವಾಗಿ ನಾವು ಜೀವಿಸ್ತಾ ಮುಂದೆ ಹೋದ್ರೆ ಆವಾಗ ಪರಿಶುದ್ಧ ಜನಾಂಗರಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಅಲ್ಲಿ ಹೇಳ್ತಾ ಇದೆ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದ್ದು ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳ್ತಾರೆ ಅಲ್ವಾ? ಈಗ ನಾವು ಏನ್ ಮಾಡ್ಬೇಕು? ಅಶುದ್ಧವಾದದ್ದನ್ನು ಮುಟ್ಲಿಕ್ಕಿಲ್ಲ. ಯಾವುದೇ ಅಂದ್ರೆ ಲೋಕದಲ್ಲಿ ಪಾಪ ಅಂತ ತೋರಲ್ಪಡ್ತದೆ ಅಥವಾ ನಿಮ್ಮ ಒಳಗಡೆ ಇಲ್ಲೋ ಆತ್ಮವು ನಿಮ್ಗೆ ಹೇಳ್ತದೆ ಅಲ್ವಾ? ಈಗ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಅಲ್ವಾ, ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ, ನಾವು ಮಾಡುವ ವ್ಯವಹಾರಗಳಲ್ಲಿ, ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಕ್ರಿಯೆಗಳಲ್ಲಿ ನಮ್ಮ ಒಳಗಡೆ ಹೇಳ್ತದೆ, ನೀನು ಈ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಥವಾ ಮಿಸ್ಪ್ಲೇಸ್ ಆಗಿದೆ, ಇಂತಹ ಫೈನಾನ್ಸ್ಗಳಾಗ್ಲಿ, ಇಂಥ ಹಣವಾಗ್ಲಿ, ಇಂಥ ಜನರಿಗೆ ಇವರಿಗೆ ನೀನು ನೋವಿಸಿದೆ, ಇದನ್ನು ಕ್ರಮಪಡಿಸಿಕೊ ಅಲ್ವಾ? ದೇವರ ವಾಕ್ಯ ಹೇಳುವಾಗ ಅಥವಾ ದೇವರ ಶಬ್ದವು ನಮ್ಗೆ ಹೇಳುವಾಗ ಅವ ರೂಪಾಂತರ ಮಾಡಿಕೊಳ್ಳುವಾಗ ಆ ನಿರ್ಮಲತ್ವವು ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ? ನಿರ್ಮಲತ್ವ ಇಲ್ಲದಿದ್ರೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುದಿಲ್ಲ. ಪರಿಶುದ್ಧ ಇಲ್ಲದೆ ಯಾವ ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ದೇವರನ್ನು ಮೆಚ್ಚಿಸಲಿಕ್ಕೆ ಆಗುದಿಲ್ಲ. ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ಅಪೊಸ್ತಲ ಯೋಹನ ಬರೆದ ಪತ್ರಿಕೆ ನೋಡುವ 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8, 9, 10ನೇ ವಾಕ್ಯ ನೋಡಿ. 1 ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯ 8, 9, 10ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಯೋಹನ ಹೇಳ್ತಾನೆ, ನಮ್ಮಲ್ಲಿ ಪಾಪ ಎಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ನಮ್ಮಲ್ಲಿಲ್ಲ ಎಂದರ್ಥ. ದಿನಾಲೂ ಒಬ್ಬ ವಿಶ್ವಾಸಿಯು ಮುಂಜಾನೆಯು ರಾತ್ರಿ ಓದುವುದಾದ್ರೆ, ಧ್ಯಾನಿಸುವುದಾದ್ರೆ ಪಾಪ ಇರುವುದು ಈ ವಾಕ್ಯ ನಮಗೆ ತೋರಿಸ್ಕೊಳ್ತೇವೆ. ನಮ್ಮ ಪಾಪ ಇನ್ನೊಬ್ಬರು ನಮಗೆ ಬೆರಳು ಈ ವಾಕ್ಯವೇ ನಮ್ಮನ್ನು ಚುಚ್ಚುತ್ತದೆ. ಈ ವಾಕ್ಯ ಇಬ್ಬೈಕತ್ಯಾಗಿದೆ, ಈ ವಾಕ್ಯ ಸಜೀವವಾಗಿದೆ, ಈ ವಾಕ್ಯ ನಮ್ಮ ಮನಸ್ಸನ್ನು ವಿವೇಚನೆ ಮಾಡ್ತದೆ, ತೂರಿ ಹೋಗುತ್ತದೆ. ಯಾರು ಧ್ಯಾನ ಮಾಡಿದ್ರು ಅನೇಕರು ವಾಕ್ಯ ಬರೀ ಓದುತ್ತಾರೆ, ಓದಿದರೆ ಕಾರ್ಯ ಆಗುದಿಲ್ಲ. ಧ್ಯಾನ ಮಾಡುವುದಾದರೆ ಈ ವಾಕ್ಯದಲ್ಲಿ ಇದು ಅಪೊಸ್ತಲ ಪೌಲನು ಹೇಳ್ತಾನೆ, 2:4-12 ವಾಕ್ಯ ಓದಿ, ಕೈ ಈಗಲೇ 2:4-12 ವಾಕ್ಯ ಓದಿ.
ಮತ್ತು ಇಲ್ಲಿಗೆ ಪುನಃ ಬರೋಣ. ಇಬ್ರಿಯು 4:12 ಓದಿ, ಮತ್ತು ಇದೇ ವಾಕ್ಯ ಪುನಃ ವಿವರಿಸ್ತೇನೆ. ಇಬ್ರಿಯ 4:12 ವಾಕ್ಯ ಓದಿ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಕಿಸುವಂಥದ್ದು ಆಗಿದೆ. ನೋಡಿ, ಯಾರು ಈ ಅನೇಕ ವಾಕ್ಯ ಓದುತ್ತಾರೆ, ಬರೀ ಕೇಳುತ್ತಾರೆ ಅಲ್ಲ, ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡಬೇಕು. ಎಷ್ಟೊಂದು ಆಲಕ್ಕೆ ಮನಸ್ಸು ಕೊಟ್ಟು ಲಕ್ಷ್ಯ ಕೊಡಬೇಕು. ಏನು ಹೇಳ್ತದೆ ಈ ವಾಕ್ಯ ಯಾರು ಧ್ಯಾನ ಮಾಡ್ತಾರೋ ಆ ವಾಕ್ಯ ಇಬ್ಬೈಗತಿಯಾಗಿ ಅದು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಪ್ರವೇಶಿಸಿಕೊಂಡು ಅದು ವಿವೇಚನೆ ಮಾಡ್ತದೆ. ಖಂಡಿತ ಪಾಪ ಇರುವುದರ ಈ ವಾಕ್ಯವೇ ನಮ್ಮನ್ನು ನನ್ನ ಜೀವಿತದಲ್ಲಿ ನಾನು ಅನುಭವ, ಈ ವಾಕ್ಯವೇ ನನ್ನನ್ನು ಖಂಡಿಸ್ತದೆ. ಈ ವಾಕ್ಯವೇ ನನ್ನ ಖಂಡಿಸಿ ನಾ ಕಣ್ಣುಗಳು ಕಣ್ಣೀರು ಬರುವಾಗ ಮಾಡ್ತಕ್ಕಂಥ ವಾಕ್ಯದ ಜೀವ ಉಂಟು. ಆಗ ನಾನು ಕಾಲಿಡ್ಕೊಂಡು ನನ್ನ ಅನುಭವದಲ್ಲಿ ನಾನು ಕಾಲಿಡ್ಕೊಂಡು ವಾಕ್ಯದ ಕೈ ಇಟ್ಟು, ಹೌದು ದೇವ ನಾನು ಒಪ್ಪಿಕೊಳ್ಳುತ್ತೇನೆ, ಈ ವಾಕ್ಯದ ಪರ ನಡಿಲಿಲ್ಲ, ನಾನು ಪಾಪ ಮಾಡಿ ಒಪ್ಪಿಕೊಳ್ಳುತ್ತೇನೆ. ನಾನು ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡುವಾಗ ಆ ರಕ್ತವನ್ನು ತೊಳೆದು ಶುದ್ಧೀಕರಿಸ್ತದೆ. ಆ ವಾಕ್ಯಕ್ಕೆ ನನಗೆ ಹೇಳೇನೋ ಪಾಪ ಇಲ್ಲವೆಂದರೆ ನಾನು ಮೋಸ ಪಡ. ಯಾಕಂದರೆ ದೇವರ ವಾಕ್ಯ ನನಗೆ ಪಾಪ ತೋರಿಸ್ತದೆ. ಓದುವಾಗ ತೋರಿಸುವಾಗ ನಾನು ಇಲ್ಲ ಹೇಳಿದರೆ ಈ ವಾಕ್ಯ ನನ್ನಿಲ್ಲ. ಹೌದು. ಒಪ್ಪಿಕೊಳ್ಳುವುದಾದರೆ, ಅರಿಕೆ ಮಾಡುವುದಾದರೆ ದೇವರ ನೀತಿ ಒಂದು ನಂಬಿಕೆ ಸಾಗೋದ್ರಿಂದ ನನ್ನ ಪಾಪವನ್ನು ಶುದ್ಧೀಕರಿಸ್ತಾನೆ. ಅಂದರೆ ನೋಡಿ, ಅರೆ ಪೆದ್ದ, ಅರೆ ಹುಚ್ಚ, ಇಂಥ ಒಂದು ಸಣ್ಣ ಸಣ್ಣ ಪಾಪ ಮಾಡಿದ್ರು ಕೂಡ ಅದು ಪಾಪವಾಗಿದೆ. ದೇವರ ವಾಕ್ಯಾನುಸಾರ ಮತ್ತೆ 5ರಲ್ಲಿ ಹೇಳಿದ ಹಾಗೆ. ಮತ್ತೊಂದು, ಒಬ್ಬ ಸ್ತ್ರೀಯನ್ನು ಸುಮ್ಮನೆ ಮನಸ್ಸಿನಲ್ಲಿ ಗಂಡಸನ್ನು ಮೋಹಿಸಿದ್ರು ಕೂಡ ಅದು ಕೂಡ ಪಾಪ ಅನ್ನೋದು ಅವ್ರಿಗೆ ಮೊದಲು ಗೊತ್ತಿರಬೇಕು. ಖಾಲಿ ನಾವು ಶಾರೀರಿಕವಾಗಿ ಒಂದೇ ಅಲ್ಲ, ವಾಕ್ಯದಲ್ಲಿ ಕೂಡ ದೇವರ ವಾಕ್ಯಾನುಸಾರವಾಗಿ ನಡೆಯದಂತ ಸಂಗತಿಗಳು ನಾವು ಅನೇಕ ಇರ್ತವೆ, ಗೊತ್ತಿರುವುದಿಲ್ಲ. ದೇವರ ವಾಕ್ಯದಲ್ಲಿ ಎಷ್ಟು ವಾಕ್ಯಗಳು ಬರೆಯಲ್ಪಟ್ಟಿವೆ, ದೇವರಾತ್ಮ ನಮ್ಗಿವೆ. ಆ ಓದಿ ನಾವು ಪ್ರಕಟಣೆಗೆ ಬರುವ ತನಕ ಹಲವಾರು ಸಂಗತಿಗಳಲ್ಲಿ ನಾವು ಏನು ನಮ್ಮ ಜೀವಿತದಲ್ಲಿ ತಪ್ಪುಗಳು ಮಾಡಿರಬಹುದು. ಆ ಸಂದರ್ಭದಲ್ಲಿ ನಾವು ದೇವರ ಮುಂದೆ ಒಪ್ಪಿಕೊಳ್ಳುವ ನಮ್ಮ ಹೃದಯವೂ ಮತ್ತೆ ನಿರ್ಮಲವಾಗ್ತದೆ. ಅವಾಗ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. ಆಗ ನಮ್ಮ ಪರಿಶುದ್ಧತೆ ಬೆಳೀತದೆ, ದೇವರ ಹತ್ತಿರ ಬಂದು ದೇವರನ್ನು ನೋಡ್ಲಿಕ್ಕೆ ಆಗ್ತದೆ. ಒಂದು ದಿನ ನನಗೆ ಒಬ್ರು ಸ್ತ್ರೀ ಸಿಕ್ಕಿದ್ರು. ಅವರು ನನಗೆ ಹೀಗೆ ದೀಕ್ಷಾಸ್ಥಾನವಾಗಿ 12 ವರ್ಷಗಳಾಗಿದೆ, ಆಯ್ತಾ. ಯಾವ ಬೋಧನೆ ಏನು ಅದು ಬೇಡ, ಆಯ್ತಾ. ಆದರೆ ಅವರು 12 ವರ್ಷಗಳಿಂದ ಒಂದು ದಿನನೂ ದೇವರಲ್ಲಿ ಪಾಪ ಅರಿಕೆ ಮಾಡಿಲ್ಲ, ಆಯ್ತಾ. ಒಂದು ದಿನ ನಾನು ಹೀಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ನಾನು ಅವರಿಗೆ ಹೇಳಿದೆ, ಅರಿಕೆ ಮಾಡ್ರಿ, ಪಾಪ ಅರಿಕೆ ಮಾಡುವಂತ. ಇದು ಯಾಕೆ ನಾನು ಮಾಡಬೇಕು, ನಾನು ದೇವರಲ್ಲಿ ಇದ್ದೇನೆ. ನಾನು ಹೇಳಿದೆ, ನಿನ್ನ ಜೀವಿತದಲ್ಲಿ ಕಷ್ಟ ಯಾಕೆ ಬಂದಿದೆ, ನಿನ್ನ ಮನೆಯವರು ಯಾಕೆ ರಕ್ಷಣೆ ಹೊಂದುತ್ತಾ ಇಲ್ಲ, ಯಾಕಂದರೆ ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸು ನಡೆನುಡಿ ಕ್ರಿಯೆಗಳಲ್ಲಿ ಮಾಡಿದಂತ ಯಾವುದೇ ಸಣ್ಣದು ದೊಡ್ಡದಿರ್ಬೋದು ಆ ಪಾಪಕ್ಕೆ ನೀನು ಕ್ಷಮಾಪಣೆ ಕೇಳಿಲ್ಲ, ಅದಕ್ಕಾಗಿ ಇಂಥ ಸಂಗತಿಗಳು ಬರ್ತಾ ಇವೆ ಅಂತ. ಅದ ನಂತರ ಅವರಿಗೆ ಹೇಳಿದ್ರು, ನನಗೆ ಈ ಬೋಧನೆ ಮಾಡಲಿಲ್ಲ, ನನಗಿಂತ ಬೋಧನೆ ಸಿಗ್ಲಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಈ ವಾಕ್ಯಗಳನ್ನೆಲ್ಲ ತೋರಿಸಿ ಅವರಿಗೆ ಕಳಿಸಿಕೊಟ್ಟೆ. ನೋಡಿ, ದೀಕ್ಷಾಸ್ಥಾನ ಹೌದು, ನಾವು ದೇವರಲ್ಲಿ ಹುಟ್ಟುತ್ತೇವೆ, ನಿಜವಾಗಿ ಖಂಡಿತ ನಾವು ದೇವರ ಮಕ್ಕಳೇ. ಆದರೆ ಈ ವಾಕ್ಯಗಳ ಅನುಸಾರವಾಗಿ ಜೀವಿಸ್ತಾ ಇರುವ ಲೋಕದಲ್ಲಿ ಜೀವಿಸುವಾಗ ನಾವೇನು ಮಿಸ್ಟೇಕ್ ಮಾಡ್ಬೇಕಂತಿಲ್ಲ, ಬೇರೆಯವರು ನಮ್ಮ ಮೇಲೆ ಬಂದು ಮಿಸ್ಟೇಕ್ ಆಗಿರ್ಬೋದು ಅಲ್ವಾ. ಈಗ ಬಸ್ಸಿನ ಹಿಂದೆ ಹೋಗ್ತಾ ಇದ್ದೇವೆ, ಆ ಧೂಳು ಬರುವುದಿಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಅಲ್ವಾ. ಧೂಳು ಬರ್ಬೋದು, ಮಳೆಗಾಲದಲ್ಲಿ ಹೋಗ್ತಾ ಇರ್ತೇವೆ, ಬೇರೆ ಕಾರಿನವರು ನೀರು ಹಾರಿಸ್ಕೊಂಡು ನಮ್ಮ ಮೈ ಮೇಲೆ ಹಾರಿ ಹೋಗ್ಬೋದು. ಆ ಸಮಯದಲ್ಲಿ ನಾನು ಸರಿ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಯಾರಾದ್ರೂ ಅಪ್ಪಿತಪ್ಪಿ ಕೆಲವೊಂದ್ಸಲ ನಮ್ಮ ಮನೇಲಿ ಹೆಂಡತಿ ಮಕ್ಕಳು ಕುಟುಂಬದವರು ಇರ್ತಾರೆ, ಅವ್ರು ನಮಗೆ ವಿರೋಧವಾಗಿ ಇರ್ತಾರೆ. ಅವ್ರ ಮನಸ್ಸು ನಾವು ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟದಾಗಿ ಎಣಿಸ್ಕೊಂಡು ಅಥವಾ ಅವರು ಮಾಡುವಂತ ಕ್ರಿಯೆಗಳು ಅವ್ರ ಹತ್ರ ಹೇಳಲಿಕ್ಕೆ ಆಗದೆ ಅವರು ವಿರೋಧ ಮಾಡಿದುಂಟು ಅಲ್ವಾ. ಈ ಸಮಯದಲ್ಲಿ ನಾವು ದೇವರ ಬಳಿಯಲ್ಲಿ ನೀತಿವಂತನು ನಂಬಿಗಸ್ತನ ಹತ್ರ ಯೇಸು ಕ್ರಿಸ್ತನ ಹತ್ರ ಹೋಗದಿದ್ರೆ ಅಲ್ಲಿ ಹೇಗೆ ನಮಗೆ ಪರಿಹಾರ ಸಿಗ್ತದೆ? ಇಲ್ಲ, ಆವಾಗ ನಮಗೆ ಪಾಪ ಪರಿಹಾರ ಅಲ್ಲಿ ನಿರ್ಮಲ ಹೃದಯ ಬೇಕು. ಕರ್ತನು ನಿರ್ಮಲನು. ಈಗ ದೇವರ ಹೆಸರೇನು? ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಆತನು ಪರಿಶುದ್ಧನಂತ ಒಂದೇ ಪರಿಶುದ್ಧನಂತ ಸಹಿಸ್ಕೊಳ್ಳಿಕ್ಕಾಗಲ್ಲ, 3 ಬಾರಿ ಕೂಡ ಹೇಳಲ್ಪಡ್ತಾ ಇದೆ ಆತನು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧ ದೇವರ ಬಳಿಯಲ್ಲಿ ಹೋಗುವಾಗ ನಾವು ಹೇಳಿದ ಹಾಗೆ, ನೀವು ಹೇಳಿದ ಹಾಗೆ ಇಬ್ಬಾಯಿ ಕತ್ತಿ ಎರಡು, ಅಂದ್ರೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿ ಇದ್ದ ಹಾಗೆ ಅದು ಕೀಲು ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಷ್ಟು ವಿಭಾಗಿಸುವಷ್ಟು ಹರಿತವಾದದ್ದು. ಅದು ಮನಸ್ಸಿನ ಆಲೋಚನೆ ವಿವೇಚಿಸುವಂತದ್ದಾಗಿದೆ ಅಲ್ವಾ. ಪರಲೋಕದಿಂದ ನಮ್ಮ ದೇವರು ನಮ್ಮನ್ನು ನೋಡ್ತಾನೆ. ಯಾರು ಯಥಾರ್ಥ ಹೃದಯದಲ್ಲಿ ಇರ್ತಾರೋ ಅವರನ್ನು ದೇವರು ಮಾನಿಸಿ ಅವರನ್ನು ಗೌರವಿಸ್ತಾರೆ ಅಲ್ವಾ. ನಿರ್ಮಲ ಹೃದಯ ಉಳ್ಳವರು ಕರ್ತನನ್ನು ದೃಷ್ಟಿಗೆ ಸಾಧ್ಯ.
ಮತ್ತೊಂದು ಅರ್ಥದಲ್ಲಿ ಹೇಳಬಹುದು, ಹಾ. ಯಾರೆಲ್ಲ ದೇವರ ಮಕ್ಕಳು ಅವರ ನಿರ್ಮಲ ಹೃದಯದಿಂದ ಜೀವಿಸಬೇಕು. ಹೌದು ಅಲ್ವಾ? ಹೌದು ಈಗ ನಾವು ಯಾರ ಸ್ವರೂಪವಾಗಿದೆ? ಯೇಸುವಿನ ಸ್ವರೂಪವಾಗಿ ಇಲ್ಲಿದ್ದೇವೆ ಹೌದು ಅಲ್ವಾ? ನಮ್ಮ ಆತ್ಮವು, ಯಾಕಂದ್ರೆ ನಾವು ಹುಟ್ಟಿದ್ದು ದೇವರಿಗೆ. ಹೌದು ಈಗ ನಮ್ಮ ಮಕ್ಕಳು ನಮ್ಮ ಸ್ವರೂಪದಲ್ಲಿ ಇರ್ತವೆ ಅಲ್ಪ ಸ್ವಲ್ಪ, ಹೌದು ಅಲ್ವಾ? ಹೌದು ನಮ್ಮ ಶೇಪುಗಳು ಬರ್ತವೆ, ಕಣ್ಣು, ಮೂಗು, ಬಾಯಿ. ಹೌದು ನಾವು ಹೇಳ್ತೇವೆ, ಹಾ ನಿಮ್ಮ ಮಗಳು ಹಾಗೆ ಇರ್ತಾಳೆ, ನಿಮ್ಮ ಹಾಗೆ ತೋರ್ತಾರೆ, ಹೇಳುದಿಲ್ವಾ? ಹೇಳ್ತಾರೆ. ಖಂಡಿತವಾಗಿ ಅಲ್ವಾ? ಹೌದು ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಸ್ವರೂಪದಲ್ಲಿರುವ ನಾವುಗಳು ಹೌದು ಕ್ರಿಸ್ತನನ್ನೇ ಪ್ರಕಟಪಡಿಸಬೇಕು, ತಂದೆಯನ್ನು ದೇವರ ಮಹಿಮೆ ಪಡಿಸಬೇಕು. ಇಲ್ಲಿ ಕರೆಕ್ಟ್ ಆಗಿ ಹೇಳಿದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಆ ಸಮಯದಲ್ಲಿ ಆ ಸ್ತ್ರೀ ಏನ್ ಮಾಡಿದ್ಲು? ಕಣ್ಣೀರಿಂದ ದೇವರ ಮಳೆಯಲ್ಲಿ ಪಾಪ ಹೊರಿಕೆ ಮಾಡಿ, ನಾನು ಹೇಳಿದೆ ಮತ್ತೆ ನೋಡಿ, ರಾತ್ರಿ ಮಲಗುವಾಗ ಬೆಳಿಗ್ಗೆ ಏಳುವಾಗ ಅದು ಮಾಡಲೇಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಘಟನೆಗಳು ಸಡನ್ಲಿ ಸಂಭವಿಸಿದ ಕ್ಷಣದಲ್ಲಿ ದೇವರೇ ನನ್ನನ್ನು ಕ್ಷಮಿಸಿದ್ರೆ, ನಾನು ಏನೋ ಒಂದು ಬೈ ಮಿಸ್ಟೇಕ್ ಆಗಿದ್ದೆ ಅಂತ ನೀವು ಯೇಸುವಿನ ರಕ್ತದಡಿಗೆ ಬರುವುದು ಅದು ಅಮೂಲ್ಯವಾದುದು. ಯಾಕಂದ್ರೆ ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಇವಾಗಲೂ ನಮಗೆ ವಿಜ್ಞಾಪನೆ ಮಾಡ್ತಾನೆ ಅಲ್ವಾ? ಇಲ್ಲಿ ರಾತ್ರಿ ಹೊತ್ತು ತನಕ ಕಾಯ್ದರೆ ಅವರಿಗೆ ಅಲ್ಲಿ ಮರಣ ಬಂದ್ರೆ ಅಥವಾ ಅವರನ್ನು ಈ ಲೋಕವನ್ನು ಮುಟ್ಟಿ ಹೋಗ್ಬೇಕಾಗ್ತದೆ. ಈ ಸಮಯದಲ್ಲಿ ನಮ್ಮ ಪಾಪವನ್ನು ಇಟ್ಟುಕೊಂಡು ನಿರ್ಮಲವಾದಂತ ದೇವರ ಬಳಿಗೆ ಹೋಗ್ಲಿಕ್ಕೆ ತಡೆಯಾಗಬಾರದು ಅಲ್ವಾ? ಓಕೆ, ಅಷ್ಟೇ. ಮತ್ತು ಪೇತ್ರನು ಹೇಳ್ತಾನೆ, ಒಂದು ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇಲ್ಲಿ ನನಗೆ ಅದನ್ನು ಓದುವ ಪಾಸ್ಟರ್, 2 ಕೊರಿಂಥ 7ನೇ ಅಧ್ಯಾಯದಲ್ಲಿ, ಅಲ್ಲಿ 2 ಕೊರಿಂಥ 7ನೇ ಅಧ್ಯಾಯದಲ್ಲಿ ಅಲ್ಲಿ 1ನೇ ವಚನ ನೀವು ಹೇಳಿದ್ರಿ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಲ್ವಾ? ಹೌದು. ಎಂತ ಒಂದು ಶರೀರಾತ್ಮ ಕಲ್ಮಶ. ಹೌದು, ಅಂದ್ರೆ ನಾವು ಪ್ರಯತ್ನ ಮಾಡಬೇಕು, ಶುಚಿ ಮಾಡಬೇಕು. ವಾಕ್ಯ ತಿಳಿ ನೀರಿಗೋಳಿಕೆ ಮಾಡಿದೆ, ವಾಕ್ಯವನ್ನು ವಾಲ್ಯಂಬೆ ಪ್ರಕಾರ ಒಂದು ನೀರಿಗೋಳಿಕೆ ಮಾಡಿದೆ. ಎಷ್ಟು ವಾಕ್ಯ ನಾವು ಓದುತ್ತೇವೆ ಮತ್ತೆ ಧ್ಯಾನಿಸ್ತೇವೆ, ಆ ವಾಕ್ಯ ನಾವು ಧ್ಯಾನ ಮಾಡುವಾಗ ಈ ವಾಕ್ಯ ನಮ್ಮ ಮನಸ್ಸಲ್ಲಿ ಅಂಟಿಕೊಳ್ಳುವ, ನಮ್ಮ ಅಲ್ಲಿ ಅಂಟುವ ಪಾಪಗಳನ್ನು ಅದು ನಮ್ಗೆ ತೊಳೆಯುತ್ತದೆ ಮತ್ತು ಒಪ್ಪಿಕೊಳ್ಳುವಾಗ ರಕ್ತ ಈ ದಿನಾಲು ನಾವು ಪ್ರಯತ್ನ ಮಾಡಬೇಕು. ಪರಿಶುದ್ಧ ಜೀವನ ಮಾಡಿ ನಾವು ಪ್ರಯತ್ನ ಮಾಡಿ ಸುಲಭವಾಗಿ ಆಗುದು. ಇವತ್ತು ಅನೇಕ ದೇವರ ಮಕ್ಕಳಿಗೆ ಸುಲಭವಾಗಬೇಕು, ಅದಕ್ಕೋಸ್ಕರ ಅಂಥವ್ರು ಏನು ಮಾಡ್ತಾರೆ, ದೇವರ ಕೃಪೆ ಉಂಟು ಎಂದು ಪಾಪಿಸ್ತಾರೆ. ಇಲ್ಲಿ ಪರಿಶುದ್ಧ ಜೀವಿತ ಸುಲಭವಲ್ಲ, ಕಷ್ಟ. ನಾವು ಪ್ರಯತ್ನ ಮಾಡುವುದರೆ ದೇವರು ನಮಗೆ ಪ್ರಾಥಮಿಕ ಸಹಾಯ ಮಾಡ್ತಾನೆ. ನೋಡಿ, ಪಾಪ ಮಾಡುವುದು ಎಲ್ಲ ತಪ್ಪು ಬೀಳುತ್ತೇವೆ, ಎಲ್ಲರೂ ಇದ್ದಾರೆ. ಆದ್ರೆ ದೇವರ ಮುಂದೆ ನಾವು ಹೋಗ್ಲಿಕ್ಕೆ ನಾಚಿಕೆ ಪಡಬಾರದು, ಭಯ ಪಡಬಾರದು. ಅದು ಯಾಕೆ ನಾವು ಅದು ಅಡಗಿಸಿ ಇಡುವುದು ದೇವರ ಮಕ್ಕಳ ಕೆಲಸ ಅಲ್ಲ, ಸೈತನ ಕೆಲಸ. ಏನಾದ್ರೂ ತಪ್ಪು ಮಾಡಿದ್ರೆ, ನಮ್ಮ ಮಕ್ಕಳು ಏನೋ ತಪ್ಪು ಮಾಡಿ ನಮ್ಮ ಹತ್ರ ಬಂದು, ಪಪ್ಪ ನಾನು ಈ ರೀತಿ ಮಾಡಿದ್ದೇನೆ ಅಂತ ಹೇಳುವಾಗ ಕರುಣಾಯದಿಂದ ನೋಡುವುದೇ ತಂದೆಯ ಗುಣ. ನಮ್ಮ ದೇವರು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಇಲ್ಲಿ ಶರೀರಾತ್ಮ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯ ಬೇಕಂತೆ. ನೋಡಿ, ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತೋರಿಕೆ ಪ್ರಯತ್ನಿಸೋಣ. ಈ ಭೂಲೋಕದಲ್ಲಿ ನಿರ್ಮಲ ಚಿತ್ತರಾಗಿರುವಂತ ದೇವರ ಮಕ್ಕಳೇ ಇದನ್ನು ಮಾಡಬೇಕು. ಕರೆಕ್ಟ್ ಅಲ್ವಾ? ಪವಿತ್ರತ್ವವು ದೇವರ ಮಕ್ಕಳ ಮುಖಾಂತರವೇ ಇಡೀ ಸಿದ್ಧಿಗೆ ಬರಬೇಕು, ಬಿಟ್ರೆ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಮತ್ತೆ ಈ ಪವಿತ್ರತ್ವ ಇರುವುದರಿಂದ ಮೋಯಿಚೆ ಯಾವ ರೀತಿ ದೇವರನ್ನು ನೋಡಿದನು ಅದೇ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಅಲ್ವಾ? ಈಗ ನಾವು ಓದುವಂತ ಯಾರು ಪೌಲ, ಕ್ರಿಸ್ತನನ್ನು ನೋಡಿ, ಸ್ವಾಮಿ ಯಾರು ನೀನು, ಹಿಂಸೆ ಪಡಿಸುವ ಯೇಸುವೆ. ಮತ್ತು ಮುಂದೆ ಓದುವಾಗ ಅಲ್ಲಿ ಮತ್ತೊಂದು ಎಲ್ಲಿ ನಮ್ಮ ಯೋಹಾನ ಕೂಡ ಯೇಸುವಿನ ಶಿಷ್ಯ, ಈ ಪ್ರಕಟಣೆಯನ್ನು ಬರೆಯುವಾಗ ಅವರಿಗೆ ಎಲ್ಲಾ ದರ್ಶನಗಳು ಅದು ಹೇಗೆ ಸಿಕ್ತಂದ್ರೆ ಆ ಪವಿತ್ರತೆ, ದೇವರ ಮೇಲೆ ಪ್ರೀತಿ, ಆ ನಂಬಿಕೆ ಇರುವುದರಿಂದಲೇ ಅದು ಅವರಿಗೆ ಉಂಟಾಯಿತು. ಒಂದು ವಾಕ್ಯ ಓದಿಕೊಳ್ಳುವ ಅಷ್ಟೇ ಬೇಗ. ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ರಿಂದ 16 ವಾಕ್ಯ ಓದಿ. 13ರಿಂದ ಹೌದು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13. ಮನುಷ್ಯನು ನೇಮಿಸಿರುವ ಯಾವ ಒಂದು ಪೇತ್ರನ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ರಿಂದ 16 ವಾಕ್ಯ. ಆದ್ದರಿಂದ ನೀವು ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು
ವಿಧೇಯರಿಗೆ ತಕ್ಕಂತೆ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದಿದೆ ಅಲ್ಲ. ದೇವರ ವಾಕ್ಯ ಅಂತ ಸ್ಪಷ್ಟವಾಗಿದೆ ಅಲ್ವಾ? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳು ದೇವರನ್ನು ಬಹಳವಾಗಿ ಮಹಿಮೆಪಡಿಸಿದೆ. ಅದಕ್ಕಾಗಿ ದೇವ ಮಕ್ಕಳೇ, ನಿರ್ಮಲತ್ವವಾಗಿರುವುದು, ಪರಿಶುದ್ಧ ಹೃದಯ ದೇವರಿಗೆ ಬೇಕೇ ಬೇಕು. ದೇವರನ್ನು ನೋಡಬೇಕಂತ ಆಸೆ ಪಡ್ತೀರೋ, ಯೇಸುವಿನ ಕಡೆಗೆ ಬನ್ನಿರಿ. ಯೇಸು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ, ಆ ಹೃದಯವನ್ನು ಕೊಡ್ತಾನೆ, ನೀವು ದೇವರನ್ನು ನೋಡಬಹುದು. ನಿರ್ಮಲ ಹೃದಯದವರು ಖಂಡಿತವಾಗಿ ದೇವರನ್ನು ನೋಡ್ತಾರೆ. ಅದಕ್ಕಾಗಿ ದೇವ ಮಕ್ಕಳೇ ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರುವ ದೀಕ್ಷಾಸ್ಥಾನ ತಗೊಂಡಿದ್ದೇವೆ, ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಅಂತ ಹೆಮ್ಮೆಗೆ ಅಹಂಕಾರಕ್ಕೆ ಒಳಪಡದೆ ದೇವರ ವಾಕ್ಯದಲ್ಲಿ ವಿಧೇಯರಾಗಿ ವಿಧೇಯತ್ವದೊಂದಿಗೆ ಪವಿತ್ರತ್ವದೊಂದಿಗೆ ಮುಂದೆ ಸಾಗಿರಿ. ಸೇವಕರು ನಿಮಗೆ ವಂದನೆಗಳನ್ನು ಹೇಳ್ತಾ, ಆಸರೆ ಚಾನಲಲ್ಲಿ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀವು ಕೊಟ್ಟಿದ್ದೀರಿ. ಇವತ್ತು ಒಳ್ಳೆಯ ವಾಕ್ಯಗಳನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವು ವೀಕ್ಷಕರೇ ಹೆಚ್ಚಾಗಿ ದೇವರ ವಾಕ್ಯವನ್ನು ನೋಡಿ ಗಮನಿಸಿ ತಿಳಿದುಕೊಂಡು ನಿಮ್ಮ ಆತ್ಮದ ರಕ್ಷಣೆ ನಿಮ್ಮ ಕೈಯಲ್ಲಿದೆ, ಅದಕ್ಕಾಗಿ ಪ್ರಯತ್ನ ಮಾಡುವ, ನಾವು ಪ್ರಾರ್ಥಿಸುವ. ಕರ್ತ ನಿನಗೆ ಸ್ತೋತ್ರವಾಗಲಿ. ಅಪ್ಪ ತಂದೆಯೇ, ಕೇಳಿದಂಥ ವಾಕ್ಯಗಳಿಗೆ ಮಕ್ಕಳು ವಿಧೇಯರಾಗುವಂತೆ ನಿನ್ನ ಜ್ಞಾನದ ಆತ್ಮದ ತುಂಬಿಸಿ ನಡೆಸು ಸ್ವಾಮಿ. ಎಲ್ಲ ಸುಳ್ಳು ಸಂಗತಿಗಳನ್ನು ತಪ್ಪಿಸಿಕೊಳ್ಳುವಂತೆ ದೇವರ ಆತ್ಮನೇ ಅವರನ್ನು ಎಚ್ಚರಿಸು. ದೇವರ ವಾಕ್ಯವು ಅವರಲ್ಲಿ ಜೀವವಾಗಿ ಆತ್ಮವಾಗಿ ಕಾರ್ಯ ಮಾಡಲಿ. ಅಷ್ಟೆಲ್ಲ ಸತ್ಯದ ಮಾರ್ಗದಲ್ಲಿ, ಜೀವದ ಮಾರ್ಗದಲ್ಲಿ, ಮಹಿಮೆಯ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ಬಲವಾಗಿ ನಡೆಸು. ಎಲ್ಲ ಪಾಪ ಅಪರಾಧಗಳು ತಪ್ಪುಗಳು ಇವರದ್ದು ಇರುವುದಾದರೆ ಯೇಸುವಿನ ರಕ್ತದಲ್ಲಿ ಶುದ್ಧೀಕರಣವಾಗಿ ಮಹಿಮೆಯಾಗಿ ನಡೆಸು ಸ್ವಾಮಿ. ಕರ್ತನೆ, ಎಲ್ಲ ಕೆಟ್ಟತನದಿಂದಲೂ ದುಷ್ಟತ್ವದಿಂದಲೂ ದೂರವಿಡಿಸಿ ಅವರಿಗೆ ನಿನ್ನ ಮಾರ್ಗದ ಎಲ್ಲ ಆಲೋಚನೆ ಕೊಟ್ಟು ಮಹಿಮೆಯಾಗಿ ನಡೆಸು. ಘನತೆ, ಪ್ರಭಾವ, ಮಾನ ಮಹಿಮೆನಿಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವಳ ಪರಲೋಕ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ಆಸರೆ ಚಾನಲ್ ಅನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.